ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡರ್ ಬ್ರೈಟಿಂಗ್ ಲೈಫ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ. ಹೇಗಿದ್ದೀರಿ ಎಲ್ಲ? ಇಂದಿನ ವಿಡಿಯೋದಲ್ಲಿ ನಾನು ಮಲ್ಲಿಗೆ ಗಿಡದಲ್ಲಿ ಮಲ್ಲಿಗೆ ಹೂವು ಜಾಸ್ತಿ ಆಗಲು ಯಾವ ಸ್ಪ್ರೇಯನ್ನು ಯೂಸ್ ಮಾಡ್ತೇನೆ, ಗಿಡದಲ್ಲಿ ಹೆಚ್ಚಾಗಿ ಚಿಗುರು ಬರಲು ನಮಗೆ ಮಲ್ಲಿಗೆ ಸಿಗಬೇಕಂದ್ರೆ ಚಿಗುರು ಬರಲೇಬೇಕು. ಗಿಡದಲ್ಲಿ ಅತ್ಯುತ್ತಮವಾದ ಚಿಗುರು ಬರಬೇಕು ಅಂತ ಇದ್ದರೆ ಯಾವ ಸ್ಪ್ರೇಯನ್ನು ನಾನು ಹಾಕ್ತೇನೆ ಎಂಬುದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿಕೊಡ್ತೇನೆ. ಅದರೊಂದಿಗೆ ಕೆಲವು ನೀವು ಕೇಳಿದಂತಹ ಕಮೆಂಟ್ಸ್ಗೆ ಆನ್ಸರನ್ನು ಕೂಡ ಮಾಡ್ತಾ ಹೋಗ್ತೇನೆ. ಈ ವಿಡಿಯೋವನ್ನು ನೋಡ್ತಾ ಇರುವ ಎಲ್ಲರ ಹತ್ರ ಒಂದು ನನ್ನ ಕೋರಿಕೆ ಏನಂದರೆ, ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೂ ಕೂಡ ಹೆಚ್ಚಿನ ವಿಷಯ ಇದರಿಂದ ತಿಳಿದುಕೊಳ್ಳಲು ಸಹಾಯ. ಹಾಗೆ ನನಗೆ ಮಾಹಿತಿಯನ್ನು ಹಂಚಲಿಕ್ಕೆ ಇದು ಒಂದು ಸಹಾಯಕ ಅಂತ ಹೇಳ್ಬೋದು. ಆದ ಕಾರಣ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈಗ ಸ್ಪ್ರೇ ರೆಡಿ ಮಾಡಲು ನಾನು 2 ಬಕೆಟ್ ನೀರನ್ನು ಹಾಕಿದ್ದೆ. ಈಗ ಅಂದರೆ 20 ಲೀಟರ್ ನೀರನ್ನು ಈಗ ಹಾಕಿದ್ದೆ. 1 ಬಕೆಟ್ ಅಂದರೆ 10 ಲೀಟರ್, 2 ಬಕೆಟ್ ಅಂದರೆ 20 ಲೀಟರ್ ನೀರನ್ನು ಈಗ ನಾನು ಹಾಕಿದ್ದೆ. ಈ ಸುಜಲವನ್ನು ನಾನು ಯೂಸ್ ಮಾಡ್ತಿದ್ದೇನೆ. ಸುಜಲ 1919 ಅಂತ ಇದೆ, ನೋಡ್ಕೊಳ್ಳಿ ಸರಿಯಾಗಿ. ಸುಜಲ ಅಂತ ಇದು ನಮಗೆ ಗಿಡದಲ್ಲಿ ತುಂಬ ಹೂವು ಆಗಲಿಕ್ಕೆ ತುಂಬಾ ಸಹಾಯ ಮಾಡ್ತದೆ. ಗಿಡದಲ್ಲಿ ಹೂವು ಆಗಲಿಕ್ಕೆ ಮತ್ತು ನೀವು ನೋಡ್ಬೋದು ಮಳೆಗಾಲದಲ್ಲಿ ಗಿಡದಲ್ಲಿ ಎಲೆ ಮಲ್ಲಿಗೆ ಹೂವು ಸಣ್ಣ ಸಣ್ಣದಾಗಿ ಬರ್ತದೆ. ಈ ಒಂದು ಸ್ಪ್ರೇ ಹಾಕೋದ್ರಿಂದ ಸ್ವಲ್ಪ ಮಲ್ಲಿಗೆ ಹೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬರ್ತದೆ ಮತ್ತು ಮಲ್ಲಿಗೆ ಹೂ ಜಾಸ್ತಿ ಆಗಲಿಕ್ಕೂ ಕೂಡ ಇದು ಒಳ್ಳೆಯದು. ಅದು ಸ್ಪೆಷಲ್ ಆಗಿ ನಾವು ಮಳೆಗಾಲದಲ್ಲಿ ಇದನ್ನು ಹಾಕಲೇಬೇಕಾಗ್ತದೆ. ಯಾಕೆಂದರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಮಳೆಗಾಲದಲ್ಲಿ ಹೂ ಕಡಿಮೆ ಆಗ್ತದೆ. ಆ ಒಂದು ರೀಸನಿನ ನಾನು ಮಳೆಗಾಲ ಅಂತ ಅಲ್ಲ, ಇಡೀ ವರ್ಷದಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತೇನೆ. ಇದನ್ನು 15 ದಿವಸಕ್ಕೊಮ್ಮೆ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ಆದರೆ ನಾನು ಇದನ್ನು ತಿಂಗಳಿಗೊಮ್ಮೆ ಆದರೂ ಹಾಕ್ತೇನೆ. ನಾನು ಹೆಚ್ಚಾಗಿ ತಿಂಗಳಿಗೊಮ್ಮೆ ಹಾಕ್ತೇನೆ ಇದನ್ನು. ಹಾಗೆಯೇ ಮೈಕ್ರೋಲಾ ಇದು ಒಂದು ರಸಗೊಬ್ಬರ ಅಂತ ಹೇಳ್ಬೋದು. ಅಂದರೆ ನಾವು ಲಾಸ್ಟ್ ಟೈಮ್ ನಿಮಗೆ ನಾನು ಮೆಡಿಸಿನ್ ಸ್ಪ್ರೇ ಮಾಡುವಾಗ ಮಲ್ಟಿಪ್ಲೆಕ್ಸ್ ಹೇಳಿದೆ ನೋಡಿ, ಅದೇ ರೀತಿ ಇದು ಕೂಡ ಕೆಲಸ ಮಾಡ್ತದೆ. ನಮಗೆ ಗಿಡದಲ್ಲಿ ಒಳ್ಳೆಯ ಚಿಗುರು ಬರಲಿಕ್ಕೆ ಹೆಲ್ಪ್ ಆಗ್ತದೆ. ಅಂದರೆ ರಸಗೊಬ್ಬರ ಅಲ್ಲ, ದ್ರವ ಗೊಬ್ಬರ. ಆ ದ್ರವ ಗೊಬ್ಬರದ ಹಾಗೆ ಇದು ಕೆಲಸ ಮಾಡ್ತದೆ. ಅಂದರೆ ನಾವು ಗೊಬ್ಬರ ಹೇಗೆ ಹಾಕ್ತೇವೆ ನೋಡಿ, ಹಾಗೆ ಬುಡಕ್ಕೆ ಹಾಕ್ತೇವೆ ನೋಡಿ, ಹಾಗೆಯೇ ಇದು ಎಲೆಗಳಿಗೆ ಗೊಬ್ಬರದ ರೀತಿಯಾಗಿ ಇದು ಕೆಲಸ ಮಾಡ್ತದೆ. ಅಂದರೆ ಹೆಚ್ಚಾಗಿ ನಾವು ಮಳೆಗಾಲದಲ್ಲಿ ಗೊಬ್ಬರ ಹಾಕಲಿಕ್ಕೆ ಆಗೋದಿಲ್ಲಲ್ಲ, ಹೆಚ್ಚಿನ ಗೊಬ್ಬರವನ್ನು ಗಿಡಕ್ಕೆ ಕೊಡಲಿಕ್ಕೆ ಆಗಲ್ಲ. ಆ ಕಾರಣದಿಂದ ನಾವು ಗಿಡದ ಎಲೆಗಳಿಗೆ ಒಳ್ಳೆ ರೀತಿಯಲ್ಲಿ ಒಂಥರ ಗೊಬ್ಬರ ಟೈಪಲ್ಲಿ ನಾವು ಈ ದ್ರವ ಗೊಬ್ಬರವನ್ನು ಕೊಟ್ಟರೆ ಗಿಡಕ್ಕೆ ತುಂಬಾ ಒಳ್ಳೆಯದು. ಈಗ ನಾನು ಇದು 2ರ ಮಿಶ್ರಣವನ್ನು ನಾನು ಕೊಡ್ತಾ ಇದ್ದೇನೆ. ಎಷ್ಟು ಮೈಕ್ರೋಲವನ್ನು ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕಂದ್ರೆ 1 ಲೀಟರ್ ನೀರಿಗೆ 2 ml ಅಷ್ಟು ನಾವು ಈ ಮೈಕ್ರೋಲವನ್ನು ಹಾಕ್ಕೋಬೇಕು. 1 ಲೀಟರ್ ನೀರಿಗೆ 2 ml ಅಷ್ಟು ಹಾಕ್ಕೋಬೇಕು. ಅದೇ ರೀತಿಯಾಗಿ ಸುಜಲವನ್ನು ಕೂಡ ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿದ್ದೇನೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ಮೆಡಿಸಿನ್ ಹಾಕುವಾಗ ಒಂದು ಸ್ಪೂನಲ್ಲಿ ಯಾವ ರೀತಿಯಾಗಿ ಈ ಸ್ಪೂನ್ ಯೂಸ್ ಮಾಡ್ತೇನೆ ನಾನು. ಇದು 3 ml ಇದು ಸ್ಪೂನು. ಇದರಲ್ಲಿ ನಾವು ಲೆಕ್ಕ ಹಾಕಬೇಕಾಗ್ತದೆ. 1 ml ಅಂದರೆ 1 ಲೀಟರ್ ಅಂದರೆ 2 ml ಅಷ್ಟು ನಾವು ಹಾಕೋಬೇಕಾಗ್ತದೆ. ಆದ ಕಾರಣ ಇದು ಪುಡಿ ಪುಡಿ ರೀತಿಯಲ್ಲಿ, ಅಂದರೆ ಸಾಲ್ಟ್ ಟೈಪಲ್ಲಿ ಪಿಂಕ್ ಸಾಲ್ಟ್ ಬರ್ತದಲ್ಲ ಆ ರೀತಿ ಇರ್ತದೆ ನೋಡಿ, ಕಾಣ್ಬೋದು ನಿಮಗೆ. ಪಿಂಕ್ ಸಾಲ್ಟ್ ಆ ರೀತಿಯಲ್ಲಿ ಇರ್ತದೆ. ಇದು ಪಿಂಕ್ ಕಲರಲ್ಲಿ ಇರುವಂಥದ್ದು. ಇದನ್ನು ನಾವು ಇದಕ್ಕೆ ಮೆಜರ್ಮೆಂಟ್ ಸರಿಯಾಗಿ ಮಾಡ್ಕೋಬೇಕಾಗ್ತದೆ. ಲಾಸ್ಟ್ ಟೈಮ್ ನಾನು ಯಾವ ರೀತಿಯಾಗಿ ನಿಮಗೆ ಮೆಜರ್ ಮಾಡಿದೆ ನೋಡಿ, ಅದೇ ರೀತಿಯಾಗಿ ಮೆಜರ್ ಮಾಡಬೇಕು. ಈಗ ನಾನು ಇದಕ್ಕೆ 20 ಲೀಟರ್ ನೀರನ್ನು ಹಾಕಿದ್ದೇನೆ. ಈ 20 ಲೀಟರ್ ನೀರಿಗೆ ನಾವು ಎಷ್ಟು ಬೇಕಾಗ್ತದೆ ಅಂತ ನಾವು ಮೆಜರ್ ಮಾಡಬೇಕಾಗ್ತದೆ. ಈಗ ಇದು ನಾನು 14 ಚಮಚ ಹಾಕ್ತೇನೆ. 14 ಸ್ಪೂನಷ್ಟು ಈ ಒಂದು ಸುಜಲವನ್ನು ಹಾಕ್ತೇನೆ ನೋಡಿ.
14 ಸ್ಪೂನು ಸುಜಲ ನಾನು ಹಾಕಿದ್ದೇನೆ. ಹಾಗೆ ಮೈಕ್ರೋಲ ಸ್ವಲ್ಪ ಶೇಕ್ ಮಾಡಬೇಕು ಮೊದಲಿಗೆ. ಮೈಕ್ರೋಲ ನಾನು 1 ml ಅಂದರೆ 1 ಲೀಟರಿಗೆ 2 ml ಆಗಿ ಅಂತ ಹೇಳಿದ್ದೇನೆ ನಾನು. ಆದ ಕಾರಣ ಇದು ಅದರ ಡಬ್ಬಲ್ ಆಗ್ತದೆ. ಈಗ 20 ಲೀಟರ್ ನೀರಂದರೆ ಅದರ ಡಬ್ಬಲ್ ಆಗ್ತದೆ, ಅಂದರೆ 40 ml ಅನ್ನು ನಾನು ಹಾಕ್ತಾ ಇದ್ದೇನೆ. ಎಷ್ಟು ಲೀಟರ್? 20 ಲೀಟರ್ ನೀರಿಗೆ 40 ml ಅಷ್ಟು ಮೈಕ್ರೋಲವನ್ನು ಹಾಕ್ತಾ ಇದ್ದೇನೆ ನಾನು. ಇದು ನನ್ನ ಮೆಜರ್ಮೆಂಟ್ ಕಪ್ಪು. ಇದರಲ್ಲಿ ಮೆಜರ್ಮೆಂಟ್ ಇದೆ, ಇಲ್ಲಿ ಈ ಸೈಡಲ್ಲಿ ಮೆಜರ್ಮೆಂಟ್ ಇದೆ, ನೋಡ್ಕೊಳ್ಳಿ. ನೋಡಿ, 40 ml ಅಷ್ಟು ಮೈಕ್ರೋಲವನ್ನು ಹಾಕ್ತಾ ಇದ್ದೀನಿ. ಇದು ನೋಡಿರ್ತೀರಿ ಎಲ್ಲರೂ ಕೂಡ, ನನ್ನ ಸ್ಪ್ರೇ ಬಾಟಲ್. ಹಾಕಿದ ಮೇಲೆ ಒಂದು ಕೋಲ್ ತಗೊಂಡು ಇದನ್ನು ಕಲಡಿಸ್ಬೇಕು. ಇದು ಸಿಗ್ತಾ ಇಲ್ಲ. ಈ ರೀತಿಯಾಗಿ ಸರಿ ಕಲಡಿಸಿ ಇದನ್ನು ಫುಲ್ ಅದರಲ್ಲಿ ಉಳಿಬಾರ್ದು, ಫುಲ್ಲು ಮಿಕ್ಸಪ್ ಆಗಬೇಕಿದೆ. ಅದರಲ್ಲಿ ಯಾವುದೇ ಅಂಶ ಕೆಳಗೆ ಉಳಿಬಾರ್ದು. ಇದು ಫುಲ್ಲು ಪಿಂಕ್ ಕಲರ್ ನೀರಾಗಿ ಆಗ್ತದೆ. ಈಗ ಇದನ್ನು ಈ ರೀತಿಯಾಗಿ ಹಾಕು. ಸ್ಪ್ರೇ ಮಾಡುವ ಮೊದಲು ನಾವು ಗಿಡ ಒದ್ದೆಯಾಗಿದೆ ಅಂತ ಚೆಕ್ ಮಾಡ್ಕೋಬೇಕು. ಅಂದರೆ ಡ್ರೈ ಆಗಿದ್ದಲ್ಲಿ ನಾವು ಗಿಡಕ್ಕೆ ಸ್ಪ್ರೇಯನ್ನು ಕೊಟ್ಟಾಗ ಅದು ಬೇಗನೆ ಅದು ಹೀರಿಕೊಳ್ಳಲಿಕ್ಕೆ ಅದು ಸಹಾಯ ಆಗ್ತದೆ. ಆದ ಕಾರಣ ಗಿಡ ಒಮ್ಮೆ ನೋಡ್ಕೊಳ್ಳಿ, ಡ್ರೈ ಆಗಿದಾ ಇಲ್ವಾ ಅಂತ ನಿಮಗೆ ಗೊತ್ತಾಗ್ತದೆ. ಆಮೇಲೆ ಅದಕ್ಕೆ ಸ್ಪ್ರೇಯನ್ನು ಕೊಡಿ. ಸ್ಪ್ರೇ ಹಾಕುವಾಗ ನಾನು ಹಾಕಿದಂತಹ ಕ್ವಾಂಟಿಟಿಯನ್ನು ಸರಿಯಾಗಿ ಗಮನಿಸಿಕೊಳ್ಳಿ. ಎಷ್ಟು ಲೀಟರ್ ನೀರಿಗೆ ಎಷ್ಟು ml ಲಿಕ್ವಿಡನ್ನು ಹಾಕಬೇಕು ಎಂಬುದನ್ನು ಸರಿಯಾಗಿ ನೋಡಿಕೊಂಡು ಅದರ ಪ್ರಕಾರ ಮೆಜರ್ಮೆಂಟ್ ತೆಗೆದು ಹಾಕಿ. ಮೆಜರ್ಮೆಂಟ್ ಮಾಡಿದ್ದು ನಾವು ಯಾವಾಗಲೂ ಸರಿಯಾಗಿರಬೇಕು. ಯಾಕೆಂದರೆ ಲಿಕ್ವಿಡ್ ಕಡಿಮೆ ಆದರೂ ಒಂದು ಪಕ್ಷ ಏನೂ ಆಗಲಿಕ್ಕಿಲ್ಲ, ತುಂಬ ಜಾಸ್ತಿ ಆದರೆ ಗಿಡಕ್ಕೆ ಪ್ರಾಬ್ಲಮ್ ಆಗ್ಬೋದು ಎಂಬ ಉದ್ದೇಶದಿಂದ ಇದನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಆದ ಕಾರಣ ನಾವು ಸರಿಯಾಗಿ ಗಮನಿಸಿಕೊಂಡು ನಾವು ಲಿಕ್ವಿಡ್ ಸರಿಯಾದ ಮೆಜರ್ಮೆಂಟ್ ಇಟ್ಟುಕೊಂಡು ನಾವು ಸ್ಪ್ರೇಯನ್ನು ಕೊಡಬೇಕಾಗ್ತದೆ. ಮೊದಲಿಗೆ ಎಲ್ಲರೂ ತಲೆಯಲ್ಲಿ ಇಟ್ಟುಕೊಳ್ಳಿ, ನಾವು ಸ್ಪ್ರೇ ಹಾಕೋ ಮೊದಲು ಗ್ಲೌಸ್ ಆ್ಯಂಡ್ ಮಾಸ್ಕನ್ನು ಕಂಪಲ್ಸರಿಯಾಗಿ ಹಾಕ್ಕೊಳ್ಳಿ. ಇದು ನಿಮ್ಮ ಸೇಫ್ಟಿಗೋಸ್ಕರ ಹೇಳ್ತಾ ಇದ್ದೇನೆ. ಯಾವುದೇ ಸ್ಪ್ರೇ ನಮಗೆ ಮುಖಕ್ಕೆ ಹೇಳಲಿಕ್ಕಾಗಲ್ಲ, ಮೂಗಿನೊಳಗೆ ಹೋಗ್ಬೋದು, ಅದು ಏನೋ ಪ್ರಾಬ್ಲಮ್ ಬರಬಾರ್ದು ಅಂತ ಎಂಬ ಉದ್ದೇಶದಿಂದ ನಾವು ಫಸ್ಟಿಗೆ ಪ್ರಿಕಾಷನ್ ತೊಗೋಬೇಕಾಗ್ತದೆ. ಸ್ಪ್ರೇ ಹಾಕುವ ಮೊದಲು ನಾವು ಮಾಸ್ಕ್ ಹಾಕೋಬೇಕು ಮತ್ತು ಕೈಗೆ ಗ್ಲೌಸನ್ನು ಹಾಕ್ಕೊಳ್ಳಬೇಕು. ಸ್ಪ್ರೇ ಹಾಕ್ತಾ ಇದ್ದೇವೆ ನೋಡಿ. ಗಿಡದ ಸುತ್ತ ನಾವು ಈ ರೀತಿಯಾಗಿ ಸ್ಪ್ರೇಯನ್ನು ಹಾಕೋಬೇಕು. ಗಿಡದ ಬುಡಕ್ಕೆ ಸ್ವಲ್ಪ ಕೂಡ ಹಾಕೊಳ್ಳಿ, ಯಾಕೆಂದ್ರೆ ಇದೊಂದು ಸ್ವಲ್ಪ ಗೊಬ್ಬರದ ಹಾಗೆ, ದ್ರವ ಗೊಬ್ಬರ ಅಲ್ವಾ, ಆದ ಕಾರಣ ಗಿಡಕ್ಕೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಈ ಗಿಡ ಕಂಪ್ಲೀಟ್ ಹೋಗಿದೆ, ಹಾಗೆ ಬಿಟ್ಟಿದ್ದೇನೆ. ಇನ್ನೂ ಹಾಗೆ ಸ್ವಲ್ಪ ಚಿಗುರು ಉಂಟು. ಚಿಗುರು ಫುಲ್ ಹೋದರೆ ಇದನ್ನು ಕೂಡ ತೆಗೆದು ನಾನು ಬೇರೆಯನ್ನು ಗಿಡವನ್ನು ಅಲ್ಲಿ ರಿಪ್ಲೇಸ್ ಮಾಡ್ತೀನಿ. ಈಗ ಮಳೆಗಾಲಕ್ಕೆ ಏನು ಮಾಡಲ್ಲ ನಾನು, ಮಳೆ ಹೋದ್ಮೇಲೆ ಎಲ್ಲವನ್ನು ಕೂಡ ರಿಪೋರ್ಟಿಂಗ್ ಮಾಡಲಿಕ್ಕೆ ಉಂಟು ನನಗೆ. ಆ ಸಂದರ್ಭದಲ್ಲಿ ಅದನ್ನು ಸಿಗ್ತೇವೆ. ನೋಡಿ, ನನ್ನ ಗಿಡ ಕೂಡ ಯೆಲ್ಲೋ ಕಲರ್ ಆಗಿದೆ, ನಿಮಗೆ ಕಾಣ್ತಾ ಇರ್ಬೋದು. ಫಸ್ಟ್ ಗಿಡನೇ ನೋಡಿ, ಅರ್ಧ ಸ್ವಲ್ಪ ಯೆಲ್ಲೋ ಆಗಿದೆ ಅದು.
ಇನ್ನು ಎಲ್ಲೋ ಜಾಸ್ತಿ ಆಗ್ಬೋದು. ಅದಕ್ಕೆ ನಾನು ಈ ರೀತಿಯಾದ ಸ್ಪ್ರೇಗಳನ್ನು ಹಾಕ್ತಾ ಇದ್ದೇನೆ. ಹಾಗಂತ ನಾನು ಈ ಸ್ಪ್ರೇ ಹಾಕಿದ ತಕ್ಷಣ ಯೆಲ್ಲೋ ಕಲರ್ ಹೋಗಿ ಫುಲ್ ಗ್ರೀನ್ ಆಗ್ತದೆ ಅಂತ ಅಲ್ಲ, ಆದರೆ ಅದರ ಪ್ರೊಟೆಕ್ಷನ್ ಸ್ವಲ್ಪ ಆಗ್ತದೆ ಅಂತ ಹೇಳ್ಬೋದು. ಮತ್ತು ಮಳೆಗಾಲದಲ್ಲಿ ಇದು ಸರ್ವೇ ಸಾಮಾನ್ಯವಾಗಿ ನನಗೆ ಕಮೆಂಟ್ಸಲ್ಲಿ ಬಂದಂತಹ ಕ್ವೆಶ್ಚನ್ ಇದು. ಹೆಚ್ಚಾಗಿ ನಾನು ನೋಡ್ತಾ ಇದ್ದೇನೆ, ಏನಂದರೆ ಯೆಲ್ಲೋ ಕಲರ್ ಆಗಿದೆ ಮೇಡಮ್, ನಾನು ಗಿಡವನ್ನು ಏನು ಮಾಡಬೇಕು ಅಂತ. ನೀವು ಬೇರೆ ಸೀಸನಲ್ಲಿ ಕೇಳ್ತಿದ್ರೆ ಇದಕ್ಕೆ ಪರಿಹಾರವಾಗಿ ಏನೋ ಹೇಳ್ಬೋದು, ಆದರೆ ಮಳೆಗಾಲದಲ್ಲಿ ನೋಡಿ ಎಲ್ಲರ ಗಿಡ ಕೂಡ ಯೆಲ್ಲೋ ಆಗೇ ಆಗ್ತದೆ ಹೆಚ್ಚಾಗಿ. ಯಾಕೆಂದರೆ ಮೇನ್ ರೀಸನ್ ಏನಂದರೆ ಮಳೆ ಬರ್ತಾ ಇರುವಾಗ ಕಂಟಿನ್ಯೂಸ್ ಮಳೆ ಬರ್ಬೋದು ಅಥವಾ ಮಳೆ ಕಡಿಮೆ ಇರ್ಬೋದು, ಆದರೆ ಗಿಡದ ಸುತ್ತ ತೇವಾಂಶ ಇದ್ದೇ ಇರ್ತದೆ. ನಿಮಗೆ ಗೊತ್ತಿದೆ, ಎಣಿಸ್ತೇನೆ ನಾನು, ನಮಗೆ ಮಲ್ಲಿಗೆ ಗಿಡಕ್ಕೆ ಹೆಚ್ಚಾಗಿ ನೀರು ಬೇಡ. ನಾವು ಬೇಸಿಗೆ ಕಾಲದಲ್ಲೂ ಅಷ್ಟೇ ತುಂಬ ನೀರನ್ನು ಮಲ್ಲಿಗೆ ಗಿಡಕ್ಕೆ ಕೊಡುವುದಿಲ್ಲ ಅಲ್ವಾ. ಹಾಗೆಯೇ ಈ ಮಳೆಗಾಲದಲ್ಲಿ ಏನಾಗ್ತದೆ ಅಂದರೆ ಅದಕ್ಕೆ ನೀರಿನ ಅಂಶ ಜಾಸ್ತಿ ಆಗ್ತದೆ. ಈ ನೀರಿನ ಅಂಶ ಜಾಸ್ತಿ ಆದಾಗ ಏನಾಗ್ತದೆ, ಗಿಡ ತನ್ನಷ್ಟಕ್ಕೆ ಏನಾಗ್ತದೆ, ಆ ಒಂದು ಸತ್ವ ಕಳೆದುಕೊಂಡು ಬರ್ತದೆ. ನಿಮ್ಮ ಎಲೆಯ ಮುಖಾಂತರ ಅದು ನಮಗೆ ಕಾಣ ಸಿಗ್ತದೆ. ಅಂದರೆ ಗಿಡ ಎಲ್ಲೋ ಆಗ್ತಾ ಬರುವಂಥದ್ದು, ಆಮೇಲೆ ಗಿಡದಲ್ಲಿ ಎಲೆಗಳು ಉದುರುವಂಥದ್ದು, ಈ ರೀತಿಯ ಸಮಸ್ಯೆಗಳು ಬಂದೇ ಬರ್ತದೆ. ನಾವು ಈ ರೀತಿ ಓಪನ್ ಪ್ಲೇಸಲ್ಲಿ ಇಟ್ಟಾಗ ಈ ಸಮಸ್ಯೆಯನ್ನು ನಾವು ಎದುರಿಸಲೇಬೇಕಾಗ್ತದೆ. ಆದ ಕಾರಣ ಈ ಮಲ್ಲಿಗೆ ಗಿಡ ನೆಟ್ಟವರಿಗೆ ಮಳೆಗಾಲ ಅಂತ ಬರುವಾಗ ಟೆನ್ಷನ್ ಸ್ಟಾರ್ಟ್ ಆಗ್ತದೆ. ಯಾಕೆಂದರೆ ಗಿಡ ಹಾಳಾಗುವುದು ಆಲ್ಮೋಸ್ಟ್ ಒಂದು 75% ಅಷ್ಟು ಮಲ್ಲಿಗೆ ಗಿಡ ಹಾಳಾಗೋದು ಯಾವಾಗಲೂ ಮಳೆಗಾಲದಲ್ಲಿ ಅಲ್ವಾ. ಇದು ಎಲ್ಲರಿಗೂ ಗೊತ್ತಿರುವಂಥದ್ದು. ಆದ ಕಾರಣ ನಾವು ಇದನ್ನು ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡ್ಕೋಬೋದು ಇದನ್ನು ನಾವು ನೋಡ್ಕೋಬೋದು, ಆದರೆ ಕಂಪ್ಲೀಟಾಗಿ ನಾನು ಪ್ರೊಟೆಕ್ಟ್ ಮಾಡ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಹೆಚ್ಚಾಗಿ ಬಂದ ಕಮೆಂಟ್ಸ್ ಏನಂದರೆ, ಮಲ್ಲಿಗೆ ಗಿಡಕ್ಕೆ ನೀವು ಅನ್ನಪೂರ್ಣ ಹಾಕ್ತೀರಿ ಮೇಡಮ್, ನಮಗೆ ಅದು ಸಿಗ್ತಾ ಇಲ್ಲ, ನಾವು ಇರುವ ಪ್ಲೇಸಲ್ಲಿ ಅದು ನಮಗೆ ಅವೈಲೇಬಿಲಿಟಿ ಇಲ್ಲ ಅಂತ ಹೇಳಿದ್ದೀರಿ. ಪರವಾಗಿಲ್ಲ, ನೀವು ನಿಮಗೆ ಅಲ್ಲಿ ಯಾವುದು ಸಿಗ್ತದೆ, ಯಾವುದು ಅವೈಲೇಬಲ್ ಇದೆ ನೋಡಿ, ಆ ಒಂದು ಕಂಪೋಸ್ಟ್ ಗೊಬ್ಬರವನ್ನು ಹಾಕ್ಕೊಳ್ಳಿ. ಅದನ್ನು ಹಾಕಿದರೆ ಪರವಾಗಿಲ್ಲ. ಈಗ ಹೆಚ್ಚಿನವರು ನನಗೆ ಕಮೆಂಟ್ ಮಾಡಿದ್ದಾರೆ, ಇದು ಹಾಕ್ಬೋದು ಮೇಡಮ್. ಅಂದರೆ ಬೇರೆ ಬೇರೆ ರೀತಿಯ ಕಂಪೋಸ್ಟ್ ಗೊಬ್ಬರಗಳು ಇರ್ಬೋದು. ಈಗ ನಾನು ಹಾಕುವಂಥದ್ದು ಅನ್ನಪೂರ್ಣ ಗೊಬ್ಬರ, ಅದು ನನ್ನ ಮಲ್ಲಿಗೆಗೆ ಒಂದು ಸೆಟ್ ಆಗಿದೆ ಮತ್ತು ಅದರಿಂದ ನನಗೆ ಒಳ್ಳೆಯ ಇಳುವರಿ ಕೂಡ ಸಿಗ್ತಾ ಇದೆ. ಅದಕ್ಕೆ ನಾನು ಅದನ್ನು ನಿಮಗೆ ರೆಫರ್ ಮಾಡ್ತೇನೆ ಅಷ್ಟೇ, ಬೇರೆ ಏನಿಲ್ಲ. ಇದೇ ಹಾಕಿ ಅಂತ ನಾನು ಹೇಳೋದಿಲ್ಲ. ನಿಮ್ಗೆ ಏನು ಸಿಗ್ತದೆ ನೋಡಿ, ಅದು ನಿಮ್ಮ ಫರ್ಟಿಲೈಸರ್ ಶಾಪಲ್ಲಿ ಕೇಳಿ, ಅವರು ಹೇಳ್ಬೋದು ನಿಮಗೆ ಯಾವುದು ಒಳ್ಳೆಯದು ಅಂತ. ನಿಮಗೆ ಅದು ಅಲ್ಲಿ ಏನು ಸಿಗ್ತದೆ ನೋಡಿ ಅದನ್ನೇ ಹಾಕಿ, ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ಹೆಚ್ಚಿನವರು ನಾನು ಯೂಸ್ ಮಾಡ್ತಿರುವಂತಹ ಈ ಪಂಪ್ ಬಗ್ಗೆ ಕೇಳಿದ್ದೀರಿ, ಯಾವುದು ಸ್ಪ್ರೇ ಪಂಪ್ ಬಗ್ಗೆ ಕೇಳಿದ್ದೀರಿ, ಅದಕ್ಕೆ ರೇಟ್ ಎಷ್ಟು, ಅದು ಎಲ್ಲಿ ಸಿಗ್ತದೆ ಅಂತ ಕೇಳಿದ್ದೀರಿ. ನಿಮಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಪ್ರಾಡಕ್ಟ್ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಯಾರಿಗೆ ಬೇಕು ನೋಡಿ ಅಲ್ಲಿ ಚೆಕ್ ಮಾಡಿ ತೊಗೊಳ್ಳಿ. ಅದರೊಟ್ಟಿಗೆ ಯಾವುದು ಗ್ರೋ ಬ್ಯಾಗ್ ನಿಮಗೆ ಕಾಣ್ತಾ ಇರ್ಬೋದು, ಗ್ರೀನ್ ಕಲರ್ ಇದು ಗ್ರೋ ಬ್ಯಾಗ್ ನಾನಲ್ಲಿ ಕಾಣ್ತಾ ಇರ್ಬೋದು. ಆ ಗ್ರೋ ಬ್ಯಾಗಿದ್ದು ಲಿಂಕ್ ಕೂಡ ಕೆಳಗೆ ಹಾಕಿದ್ದೇನೆ. ಅದು 15x15 ಇಂಚಿದ್ದು. ಇದು ತುಂಬ ಒಳ್ಳೆಯದಾಗ್ತದೆ ನೋಡಿ. ಅದರಲ್ಲಿ ಯಾವ ರೀತಿ ಗಿಡ ಉಂಟು ಅಂತ ನೀವೇ ಒಮ್ಮೆ ನೋಡ್ಕೊಳ್ಳಿ. ಆ ರೀತಿಯಾಗಿ ಗಿಡ ಬುಷ್ ಆಗಿ ಬರಲಿಕ್ಕೆ ಹೆಲ್ಪ್ ಆಗ್ತದೆ. ಯಾಕೆಂದರೆ ಇದು ಸ್ವಲ್ಪ ದೊಡ್ಡ ಗ್ರೋ ಬ್ಯಾಗ್ ಆದ ಕಾರಣ. ಯಾರಿಗಾದರೂ ಬೇಕಾದಲ್ಲಿ ಅಲ್ಲಿ ಕೆಳಗೆ ಲಿಂಕ್ ಕೊಟ್ಟಿರ್ತೇನೆ ನನ್ನ ಡಿಸ್ಕ್ರಿಪ್ಷನಲ್ಲಿ, ಬೇಕಾದವರು ಅಲ್ಲಿ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ ಏನಂದರೆ, ಈಗ ನೀವು ನನ್ನ ಹತ್ರ ಕೆಲವು ಕ್ವೆಶನ್ ಕೇಳ್ತೀರಿ, ನಾನು ಅದಕ್ಕೆ ಆನ್ಸರ್ ಕೂಡ ಮಾಡ್ತೇನೆ. ಯಾವ ಗಿಡಕ್ಕೆ ಏನೆಲ್ಲ ಹಾಕಬೇಕು ಅಂತ ನೀವು ನೋಡ್ತಾ ಇರ್ಬೋದು. ನಾನು ಹಾಕುವ ಸ್ಪ್ರೇ ಆಗಿರ್ಬೋದು, ಗೊಬ್ಬರ ಹಾಕಿರ್ಬೋದು, ಇದು ನಾನು ಇಷ್ಟು ವರ್ಷಗಳಿಂದ ನಾನು ಎಲ್ಲಿಯೂ ಕೂಡ ಚೇಂಜಸ್ ಮಾಡಲಿಲ್ಲ. ನಾನು ಇದೇ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೇನೆ. ಆದ ಕಾರಣ ಇದರಲ್ಲಿ ರಿಸಲ್ಟ್ ಉಂಟು ನೋಡಿ. ಆ ಒಂದು ರೀಸನಿಗೋಸ್ಕರ ನೀವು ಇದನ್ನು ಹಾಕಿ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ, ಬೇರೆ ಏನೂ ಇಲ್ಲ. ನಿಮಗೆ ಇದು ಸಿಕ್ಕಿದರೆ ನೀವು ಇದನ್ನು ಹಾಕ್ಕೋಬೋದು, ಬಳಸ್ಕೋಬೋದು. ಈಗ ಸಿಗಲಿಲ್ಲ ಅಂದರೆ ನಿಮ್ಮ ಫರ್ಟಿಲೈಸರ್ ಶಾಪಲ್ಲಿ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೋಡಿ. ಹಾಗಂತ ಹೇಳಿ ನೀವು ಸಿಕ್ಕಿದ್ದನ್ನೆಲ್ಲ ತಂದು ಗಿಡಕ್ಕೆ ಹಾಕಬೇಡಿ ದಯವಿಟ್ಟು. ನೋಡಿ, ನೀವು ನನ್ನ ವಿಡಿಯೋ ನೋಡಿ ನಾನು ಹೇಳಿದ್ದನ್ನು ಮಾಡ್ಬೋದು, ಅಥವಾ ಬೇರೆ ಬೇರೆ ವಿಡಿಯೋ ನೋಡಿ ಬೇರೆದನ್ನು ಹಾಕ್ಬೋದು. ಹಾಗೆ ಪ್ರತಿಯೊಂದನ್ನು ಬದಲಾವಣೆ ಮಾಡ್ತಾ ಹೋಗಬೇಡಿ. ನಿಮ್ಮ ಗಿಡಕ್ಕೆ ಯಾವುದು ಸರಿಯಾಗಿ ನೋಡಿ ಒಂದನ್ನು ಕೊಟ್ಟು ನೋಡಿ, ಅದರಿಂದ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅಂತ ಹೇಳಿದರೆ ಕಂಟಿನ್ಯೂಸ್ ಆಗಿ ಅದನ್ನು ಕೊಡಿ. ನಿಶಾರಾ ಎಂಬುವರು ಕಮೆಂಟ್ ಮಾಡಿದ್ದಾರೆ, ಮ್ಯಾಮ್ ಗಿಡದ ಮೇಲೆ ಸಣ್ಣ ಸಣ್ಣ ಬ್ಲ್ಯಾಕ್ ಡಾಟ್ ಬಂದರೆ ಏನು ಮಾಡಬೇಕು ಅಂತ ಕೇಳಿದ್ದೀರಿ. ಅದಕ್ಕೆ ನಾವು ಚುಕ್ಕೆ ರೋಗ ಅಂತ ಹೇಳ್ತೇವೆ ನೋಡಿ. ಇದು ಚುಕ್ಕೆ ರೋಗಕ್ಕೆ ಒಳ್ಳೆಯ ಮೆಡಿಸಿನ್ ಅಂದರೆ ವಾವಸ್ಟೈನ್.
ನಾನು ಇದರ ಹಿಂದೆ ಮೆಡಿಸಿನ್ ಸ್ಪ್ರೇ ಮಾಡಿದ್ದೇನೆ, ಅದರಲ್ಲಿ ಬಾವಸ್ಟೈನ್ ಬಗ್ಗೆ ಹೇಳಿದ್ದೇನೆ ಕೂಡ. ಒಮ್ಮೆ ಆ ವಿಡಿಯೋವನ್ನು ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗ್ಬೋದು. ಮತ್ತು ಇದು ಚುಕ್ಕೆ ರೋಗಕ್ಕೆ ತುಂಬ ಒಳ್ಳೆಯದು. ಹಾಗಂತ ಹೇಳಿ ಕಂಪ್ಲೀಟ್ ಆಗಿ ಇದು ಹೋಗ್ತದೆ ಅಂತ ಹೇಳಲಿಕ್ಕಾಗಲ್ಲ. ಮಳೆಗಾಲದಲ್ಲಿ ಇದು ಕೂಡ ಹಾಗೆ ಆಗ್ತದೆ. ಇದು ಕೂಡ ಮಳೆಗಾಲದಲ್ಲಿ ಹೆಚ್ಚಾಗಿ ಗಿಡಗಳಿಗೆ, ಮಲ್ಲಿಗೆ ಗಿಡಕ್ಕೆ ಬರುವ ಒಂದು ರೋಗವಾಗಿದೆ. ಇದಕ್ಕೆ ಆ ಒಂದು ಮೆಡಿಸಿನನ್ನು ಕೊಡಿ, ಸರಿ ಆಗ್ಬೋದು. ನಾನು ಕೊಟ್ಟಂತಹ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಎಣಿಸಿದ್ದೇನೆ. ಇಷ್ಟು ಹೇಳಿ ನಾನು ಇಲ್ಲಿಗೆ ವಿಡಿಯೋ ನಿಲ್ಲಿಸ್ತಾ ಇದ್ದೇನೆ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಆಶಿಸುತ್ತಾ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆದಷ್ಟು ಹೆಚ್ಚಿನ ವಿಷಯಗಳನ್ನು ಶೇರ್ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ, ಇನ್ನೂ ಹೆಚ್ಚಿನ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಟಿಲ್ ದೆನ್, ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.